ಈ ಧಾರಾವಾಹಿಗಳನ್ನ ನೋಡೋದ್ರಿಂದನೂ ನಾನು ಡಿಜಿಟಲ್ ಮಾರ್ಕೆಟಿಂಗ್ ದುಡ್ಡನ್ನು ಸಂಪಾದನೆ ಮಾಡ್ಬೋದಾ ಅಂತ. ಡಿಜಿಟಲ್ ಮಾರ್ಕೆಟಿಂಗ್ನ ಕನ್ನಡದಲ್ಲಿ ಕಲಿಸಿ ಅಂತ ಹೇಳಿದಾಗ ಸಾಕಷ್ಟು ಜನ ಬೈದರು ನನಗೆ. ಮಲ್ಗೋದ್ರಿಂದನೂ ದುಡ್ಡನ್ನು ಸಂಪಾದನೆ ಮಾಡ್ಬೋದು, ನಿಮಗೆ ತಿನ್ನೋದು ಇಷ್ಟ ಆದರೆ ಅದರಿಂದನೂ ದುಡ್ಡನ್ನು ಸಂಪಾದನೆ ಮಾಡ್ಬೋದು. ಪ್ರತಿ ತಿಂಗಳಿಗೆ 40 ಲಕ್ಷದವರೆಗೂ ಸಂಪಾದನೆ ಮಾಡ್ತಿದ್ದಾರೆ. ನಾನೊಬ್ಬ ಅವಿಭಾಜ್ಯ ಕುಟುಂಬದಲ್ಲಿ ಬೆಳೆದು ಬಂದಂಥ ಹುಡುಗ. ಅವಿಭಾಜ್ಯ ಕುಟುಂಬ ಅಂದರೆ ಏನು ಅಂತ ಬಹುಶಃ ತಿಳಿಸಿ ಹೇಳಬೇಕಾಗುತ್ತೆ ಇವಾಗ. ಯಾಕಂದರೆ ಸಾಕಷ್ಟು ಜನರಿಗೆ ಅವಿಭಾಜ್ಯ ಕುಟುಂಬ ಅಂದರೆ ಏನು ಅನ್ನೋದನ್ನೇ ಮರ್ತೋಗ್ಬಿಟ್ಟಿದ್ದಾರೆ. ಇಟ್ಸ್ ಅ ಜಾಯಿಂಟ್ ಫ್ಯಾಮಿಲಿ. ಓಕೆ, ಸೊ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಸೊ ನಮ್ಮ ಫ್ಯಾಮಿಲಿನಲ್ಲಿ ಒಟ್ಟಾರೆಯಾಗಿ 50 ಜನ. 50ರಲ್ಲಿ 27 ಜನ ಹೆಣ್ಮಕ್ಳಿದ್ದಾರೆ. ಸೊ ಸಾಮಾನ್ಯವಾಗಿ ಆಲ್ಮೋಸ್ಟ್ ನನ್ನ ತಾಯಿ, ಚಿಕ್ಕಮ್ಮ, ಅತ್ತೆ ಎಲ್ಲರೂ ಯಾರ್ಯಾರು ಇದ್ದಾರೆ ಫ್ಯಾಮಿಲಿನಲ್ಲಿ ಎಲ್ಲರೂ ಹೌಸ್ ವೈಫ್ ಇದ್ದಾರೆ. ಸೊ ಹಾಗಾಗಿ ಈ ಹೌಸ್ ವೈಫ್ಸ್ ಎಲ್ಲ ಏನು ಯೋಚನೆ ಮಾಡ್ತಾ ಇರ್ತಾರೆ ಅಂದರೆ, ಮದುವೆ ಆದಮೇಲೆ ನಮ್ಮ ಜೀವನ ಬರೀ ಅಡುಗೆ ಮನೆಗೆ ಮಾತ್ರ ಸೀಮಿತವಾಗಿರುತ್ತೆ ಅಂತ ಅನ್ಕೋತಾರೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಹೌಸ್ ವೈಫ್ಸ್ ಸಾಕಷ್ಟು ಕೆಲಸಗಳನ್ನು ಮಾಡ್ತಿರ್ತಾರೆ. ಗಂಡ್ಮಕ್ಳಾದವರು ಬರೀ ಒಂದು ಕೆಲಸ ಮಾತ್ರ ಮಾಡ್ತಿರ್ತಾರೆ. ಈ ಕೆಲಸಗಳನ್ನೇ ಯಾವ ಥರ ನಾವು ಮಾನಿಟೈಸ್ ಮಾಡ್ಕೋಬೋದು, ಮನೇಲೇ ಇದ್ಕೊಂಡು ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸ್ಕೊಂಡು ನಾವು ಯಾವ ಥರ ಒಂದು ಅರ್ನಿಂಗ್ ಸೋರ್ಸ್ನ ಕ್ರಿಯೇಟ್ ಮಾಡ್ಕೋಬೋದು ಅನ್ನೋದನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು. ಡೆಫಿನೆಟ್ಲಿ ನಮ್ಮ ಲೈಫ್ ಇಷ್ಟಕ್ಕೆ ಸೀಮಿತವಾಗಿದೆ, ಅಡುಗೆ ಮನೆಗೆ ಮಾತ್ರ ಸೀಮಿತವಾಗಿದೆ ಅಂತ ಯಾವತ್ತೂ ಅನಿಸಲ್ಲ. ಸೊ ಈ ಒಂದು ಯೋಚನೆನ ತೆಗೆದುಹಾಕಬೇಕು ಅಂತ ನಾನು ಡಿಜಿಟಲ್ ಮಾರ್ಕೆಟಿಂಗ್ನ ಕನ್ನಡದಲ್ಲಿ ಕಲಿಸೋದಕ್ಕೆ ಶುರು ಮಾಡಿದೆ. ಯಾಕಂದರೆ ನಾನು ಆಲ್ರೆಡಿ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಈ ಕೆಲಸ ಯಾರಾದರೂ ಮಾಡ್ಬೋದು ಅನ್ನೋದು ನನಗೆ ಗೊತ್ತಾಗಿತ್ತು. ಎಲ್ಲರೂ ಆಲ್ಮೋಸ್ಟ್ ಇವತ್ತು ಸ್ಮಾರ್ಟ್ಫೋನ್ನ ಯೂಸ್ ಮಾಡ್ತಾ ಇದ್ದಾರೆ. ಮೊದಲೆಲ್ಲ ಬರೀ ಯಂಗ್ಸ್ಟರ್ಸ್ ಯೂಸ್ ಮಾಡ್ತಾಯಿದ್ರು, ಬಟ್ ಇವಾಗ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಏನೇ ಕೆಲಸ ಮಾಡಿ, ನೀವು ಯಾವುದರಲ್ಲೇ ಒಂದು ಕೆಲಸದಲ್ಲಿ ಚೆನ್ನಾಗಿದ್ದರೆ ಸಾಕು, ಅದರಿಂದ ಡೆಫಿನೆಟ್ಲಿ ನೀವು ದುಡ್ಡನ್ನು ಸಂಪಾದನೆ ಮಾಡ್ಬೋದು. ಈ ಡಿಜಿಟಲ್ ಪ್ಲಾಟ್ಫಾರ್ಮ್ನ ಹೇಗೆ ಯೂಸ್ ಮಾಡ್ಕೋಬೇಕು, ಅದನ್ನು ಹೇಗೆ ಬೆಳೆಸ್ಕೋಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು. ಎಕ್ಸಾಂಪಲ್ಗೆ ಹೇಳಬೇಕು ಅಂದರೆ, ನನ್ನ ಸ್ಟೂಡೆಂಟ್ ಒಬ್ಬರು, ಸರ್ ನನಗೆ ಕನ್ನಡ ಧಾರಾವಾಹಿಗಳನ್ನು ನೋಡೋದು ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿದರು. ಸೊ ಈ ಧಾರಾವಾಹಿಗಳನ್ನು ನೋಡೋದ್ರಿಂದನೂ ನಾನು ಡಿಜಿಟಲ್ ಮಾರ್ಕೆಟಿಂಗಿಂದ ದುಡ್ಡನ್ನು ಸಂಪಾದನೆ ಮಾಡ್ಬೋದಾ ಅಂತ ಕೇಳಿದರು. ನಾನು ಹೇಳಿದೆ ಡೆಫಿನೆಟ್ಲಿ ಯಸ್ ಅಂತ. ಸೊ ಅವ್ರಿಗೆ ಸರ್ಪ್ರೈಸಿಂಗ್ ಅನ್ನಿಸ್ತು ಸ್ಟಾರ್ಟಿಂಗಲ್ಲಿ, ಬಟ್ ಹೋಗ್ತಾ ಹೋಗ್ತಾ ಅವ್ರಿಗೆ ಗೊತ್ತಾಯಿತು. ಅದ್ರ ಮೇಲೇ ಡಿಜಿಟಲ್ ಮಾರ್ಕೆಟಿಂಗ್ನ ಇಂಪ್ಲಿಮೆಂಟೇಷನ್ ಮಾಡಿ ಅದ್ರ ಮೇಲೆ ಬ್ಲಾಗ್ಸ್ ಬರೆಯೋದಕ್ಕೆ ಶುರು ಮಾಡಿದರು. 2 ತಿಂಗಳಲ್ಲಿ ಅವ್ರಿಗೆ ಒಂದು SEO ಎಕ್ಸಿಕ್ಯೂಟಿವ್ ಅಂತ ಜಾಬ್ ಸಿಕ್ಬಿಡ್ತು, ಅದು ಬೆಂಗಳೂರಲ್ಲೇ. ಓಕೆ, ಸಿ ಸ್ಟಾರ್ಟೆಡ್ ವರ್ಕಿಂಗ್ ಫ್ರಮ್ ಹೋಮ್, ಮನೇಲೇ ಕೂತ್ಕೊಂಡು ಕೆಲಸ ಮಾಡೋದಕ್ಕೆ ಶುರು ಮಾಡಿದರು. ದಟ್ ವಾಸ್ ದ ಫಸ್ಟ್ ಇನ್ಸ್ಟೆನ್ಸ್. ಅದಾದಮೇಲೆ ಶುರುವಾಗಿದ್ದು ಇವತ್ತಿಗೆ ಎಷ್ಟೋ ಜನ ಹೌಸ್ ವೈಫ್ಸ್ಗಳು ಮನೇಲೇ ಕೂತ್ಕೊಂಡು ದುಡ್ಡನ್ನು ಸಂಪಾದನೆ ಮಾಡುವಷ್ಟು ಸಬಲರಾಗಿದ್ದಾರೆ. ಓಕೆ, ಸೊ ಯಾವುದೇ ಭಯ ಇಲ್ಲದೆ, ಯಾರ ಜೊತೆ ಇಂಟ್ರಾಕ್ಟ್ ಮಾಡ್ದೇ ಮನೇಲೇ ಕೂತ್ಕೊಂಡು ನೀವು ದುಡ್ಡನ್ನು ಸಂಪಾದನೆ ಮಾಡಬೇಕು ಅಂದರೆ, ನೀವು ಆಲ್ರೆಡಿ ಯೂಸ್ ಮಾಡ್ತಾ ಇರುವಂಥ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಇಂಥ ಸಾಕಷ್ಟು ಸೋಷಿಯಲ್ ಮೀಡಿಯಾ ಚಾನಲ್ಸ್ಗಳಿದೆ. ಅದನ್ನು ಬಳಸ್ಕೊಂಡು ಕೂಡ ನೀವು ದುಡ್ಡನ್ನ ಸಂಪಾದನೆ ಮಾಡ್ಬೋದು. ಬರೀ ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕಲಿತ್ರೆ ಸಾಕು. ನಾನು ಸ್ಟಾರ್ಟಿಂಗಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ನ ಕನ್ನಡದಲ್ಲಿ ಕಲಿಸಿ ಅಂತ ಹೇಳಿದಾಗ ಸಾಕಷ್ಟು ಜನ ಬೈದರು ನನಗೆ. ಯಾಕಂದರೆ ಕನ್ನಡದಲ್ಲಿ ಕಲಿಸಿದ್ರೆ ಬರೀ ಕರ್ನಾಟಕಕ್ಕೆ ಮಾತ್ರ ಟಾರ್ಗೆಟ್ ಮಾಡಬೇಕಾಗತ್ತೆ, ಆವಾಗ ನಿಮ್ಮ ಆಡಿಯನ್ಸ್ ಸೈಜ್ ಕಡಿಮೆ ಆಗುತ್ತೆ, ಸೊ ಬಿಸ್ನೆಸ್ ಬರಲ್ಲ ಅಂತ ಹೇಳಿದರು. ನನ್ನ ಉದ್ದೇಶ ಈ ಎಜುಕೇಷನ್ನ ಬಿಸ್ನೆಸ್ ಮಾಡೋದಾಗಿರಲಿಲ್ಲ. ಯಾಕಂದರೆ ಎಜುಕೇಷನ್ ಸಿಸ್ಟಮೇ ಒಂದು ಬಿಸ್ನೆಸ್ಸೀಕರಣಗೊಂಡಿದೆ. ಓಕೆ, ಸೊ ಹಾಗಾಗಿ ನನ್ನ ಬಿಸ್ನೆಸ್ಗೆ ಅಂತ ನನ್ನ ಮನೆ ನಡೆಯೋದಕ್ಕೆ ಆಲ್ರೆಡಿ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಇದೆ. ಅಲ್ಲಿಂದ ಒಂದು ಕ್ಲೈಂಟ್ ಬಂದರೂ ಸಾಕು, ಒಂದು US ಕ್ಲೈಂಟ್ ಬಂದರೆ ಅರೌಂಡ್ $1,000, 70,000 to 80,000 ರೂಪಾಯಿ ನನಗೆ ಅಲ್ಲಿಂದ ಬರುತ್ತೆ. ಅದರಿಂದ ನನ್ನ ಮನೆ ನಡೆಯುತ್ತೆ. ಆಲ್ರೆಡಿ ಒಂದು ಟೀಮ್ ಇದೆ, ಕೆಲಸ ಮಾಡ್ತಾ ಇದೆ. ಸೊ ಇವಾಗ ಮನೇಲಿ ಕೂತ್ಕೊಂಡು ಕೆಲಸ ಮಾಡೋರಿಗೆ ನಾನು ಹೆಲ್ಪ್ ಮಾಡಬೇಕು ಅನ್ನೋದನ್ನು ಆ ಒಂದು ದೃಷ್ಟಿಕೋನದಿಂದ ಸ್ಟಾರ್ಟ್ ಮಾಡಿದೆ. ನಾನು ಡಿಜಿಟಲ್ ಮಾರ್ಕೆಟಿಂಗ್ ಕಲಿತಿರ್ಬೇಕಾದ್ರೆ ಯಾವ ಒಬ್ಬ ಮನುಷ್ಯ ಕೂಡ ನನಗೆ ಕನ್ನಡದೊಂದು ಸಿಗಲಿಲ್ಲ. ಸೊ ಹಾಗಾಗಿ ನಾನು ಏನು ಅರ್ಥ ಮಾಡ್ಕೊಂಡೆ ಅಂದರೆ, ಇದನ್ನು ಕನ್ನಡದಲ್ಲಿ ಕಲಿಸೋದಕ್ಕೆ ಶುರು ಮಾಡಿದ್ರೆ ಡೆಫಿನೆಟ್ಲಿ ನನಗೆ ತೊಂದರೆ ಏನೂ ಆಗುತ್ತೆ, ಆದರೆ ಅಟ್ಲೀಸ್ಟ್ ಎಷ್ಟೋ ಹೆಣ್ಮಕ್ಳ ಅವರ ಜೀವನದಲ್ಲಿ ಬದಲಾವಣೆನ ಕಾಣ್ಕೋಬೋದು, ಆಮೇಲೆ ಅವರು ತಮ್ಮ ಆರ್ಥಿಕ ಸ್ವಾತಂತ್ರ್ಯನ ಕಂಡ್ಕೋಬೋದು ಅಂತ ನಾನು ಶುರು ಮಾಡಿದ ಜರ್ನಿ ಇವತ್ತು 1500ಕ್ಕಿಂತ ಹೆಚ್ಚಿನ ಸ್ಟೂಡೆಂಟ್ಸ್ಗಳಿಗೆ ನಾನು ಕಲಿಸಿದ್ದೀನಿ. ಅದರಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ, ವರ್ಕಿಂಗ್ ಪ್ರೊಫೆಷ್ನಲ್ಸ್ ಇದ್ದಾರೆ, ಆಮೇಲೆ ಬಿಸ್ನೆಸ್ ಮನ್ಗಳಿದ್ದಾರೆ, ಹೌಸ್ ವೈಫ್ಸ್ಗಳಿದ್ದಾರೆ. ನೀವೇಂದ್ರೆ ಹೌಸ್ ವೈಫ್ ಆಗಿದ್ದರೆ ಮನೇಲಿ ಕೂತ್ಕೊಂಡು ಕೆಲಸ ಮಾಡ್ಬೋದು. ನಿಮ್ಮ ಎಲ್ಲ ಕೆಲಸಗಳನ್ನು ಮುಗಿಸಿ, ಜವಾಬ್ದಾರಿಗಳನ್ನು ಮುಗಿಸಿ ಪಾರ್ಟ್ ಟೈಮ್ ಕೆಲಸ ಮಾಡ್ಕೋಬೋದು. ಸ್ಟೂಡೆಂಟ್ ಆಗಿದ್ದರೆ ನೀವು ಪಾರ್ಟ್ ಟೈಮ್ ಕೆಲಸ ಮಾಡಿ ನಿಮ್ಮ ಪಾಕೆಟ್ ಮನಿನ ಅರ್ನ್ ಮಾಡೋದು ಅಷ್ಟೇ ಅಲ್ಲದೆ ನಿಮ್ಮ ಖರ್ಚು ವೆಚ್ಚಗಳನ್ನು ನೀವೇ ನೋಡ್ಕೋಬೋದು. ಇನ್ ಕೇಸ್ ವರ್ಕಿಂಗ್ ಪ್ರೊಫೆಷ್ನಲ್ ಆಗಿದ್ದರೆ ನೀವು ಮಾಡ್ತಾ ಇರೋ ಕೆಲಸನ ಬಿಡದೆ ಆರಾಮಾಗಿ ಮನೇಲಿ ಕೂತ್ಕೊಂಡು ಪಾರ್ಟ್ ಟೈಮ್ ಕೆಲಸ ಮಾಡಿದರೂ ಕೂಡ ನೀವು ನಿಮ್ಮ ಒಂದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ನ ಜನ್ರೇಟ್ ಮಾಡ್ಕೋಬೋದು. ಬಿಸ್ನೆಸ್ ಮನ್ ಆಗಿದ್ರೆ ನಿಮ್ಮ ಬಿಸ್ನೆಸ್ನ ಗ್ರೋ ಮಾಡ್ಕೋಬೋದು. ಸೊ ಹಾಗಾಗಿ ಇದನ್ನು ಕಲಿಯೋದಕ್ಕೆ ಶುರು ಮಾಡಬೇಕು ಅಂದರೆ ಸಾಕಷ್ಟು ಜನ ಶುರು ಮಾಡಿಬಿಡ್ತಾರೆ, ಆದರೆ ಅದನ್ನು ಪೂರ್ತಿ ಕೊನೆಯವರೆಗೂ ಮುಗಿಸಲ್ಲ. ದ ರೀಸನ್ ಬೀಯಿಂಗ್, ಇದರಲ್ಲಿ ನಾನು ಏನು ಮಾಡಬೇಕು ಅನ್ನೋದು ಅರ್ಥ ಆಗಲ್ಲ. ಫಾರ್ ಎಕ್ಸಾಂಪಲ್, ಯಾರಿಗಾದ್ರೂ ಒಂದು ವೆಬ್ಸೈಟ್ ಮಾಡಿ ಅಂತ ಹೇಳಿದಾಗ
ಯಾವುದ್ರ ಮೇಲೆ ವೆಬ್ಸೈಟ್ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಹಾಗಾಗಿ ನಾನೊಬ್ಬ ಸರ್ಟಿಫೈಡ್ ಕರಿಯರ್ ಕೋಚ್ ಆಗಿರೋದ್ರಿಂದ, ಎಸ್ಪೆಷಲಿ ಡಿಜಿಟಲ್ ಕರಿಯರ್ ಕೋಚ್ ಆಗಿರೋದ್ರಿಂದ ನಮ್ಮ ಪ್ರೊಸೆಸ್ ಸ್ವಲ್ಪ ಬೇರೆ ಇದೆ. ಇಲ್ಲಿ ಯಾರಿಗೆ ಏನು ಇಷ್ಟ ಆಗುತ್ತೆ ಅದ್ರ ಮೇಲೇ ಅವ್ರಿಗೆ ಕೆಲಸ ಮಾಡಿಸೋದಕ್ಕೆ ಶುರು ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಿಮಗೇನಾದರೂ ಮಲ್ಗೋದಕ್ಕೆ ಇಷ್ಟ ಆದರೆ ಆ ಮಲ್ಗೋದ್ರ ಮೇಲೆ ಡಿಜಿಟಲ್ ಮಾರ್ಕೆಟಿಂಗ್ನ ಹೇಗೆ ಅಳವಡಿಸ್ಕೋಬೇಕು ಅನ್ನೋದನ್ನ ಹೇಳ್ತೀವಿ. ಮಲ್ಗೋದ್ರಿಂದನೂ ದುಡ್ಡನ್ನು ಸಂಪಾದನೆ ಮಾಡ್ಬೋದು. ನಿಮಗೆ ತಿನ್ನೋದು ಇಷ್ಟ ಆದರೆ ಅದರಿಂದನೂ ದುಡ್ಡನ್ನು ಸಂಪಾದನೆ ಮಾಡ್ಬೋದು. ಇದರಲ್ಲಿ ಒಂದಲ್ಲ ಎರಡಲ್ಲ. ನಾನು ಹೇಳ್ತಾ ಇರೋದು ನಿಮಗೆ ತಮಾಷೆ ಅನ್ನಿಸ್ತಿರ್ಬೋದು. 9 ವರ್ಷದ ಹುಡುಗ ರ್ಯಾನ್ ಕಾಜಿ ಅಂತ 9 ವರ್ಷದ ಹುಡುಗ 2020ರಲ್ಲಿ 220 ಕೋಟಿ ಸಂಪಾದನೆ ಮಾಡಿದ್ದಾನೆ. ನಮ್ಮ ದೇಶದವನೇ ಆದಂಥ ಉಮರ್ ಕುರೇಶ್ ಅನ್ನೋ ಒಬ್ಬ ಹುಡುಗ ಡಿಜಿಟಲ್ ಮಾರ್ಕೆಟಿಂಗಿಂದ 50 ಲಕ್ಷ ಸಂಪಾದನೆ ಮಾಡಿದ್ದಾನೆ. ಅವನಿಗೆ ಬರೀ 16 ವರ್ಷ. ಬರೀ ಕಂಟೆಂಟ್ನ ಬರೆದು, ಅವ್ರಿಗೆ ಇಷ್ಟವಾದಂಥ ಟಾಪಿಕ್ಗಳ ಮೇಲೆ ಕಂಟೆಂಟ್ನ ಬರೆದು ಎಷ್ಟೋ ಜನ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ಅದರಲ್ಲಿ ಟಾಪ್ 10 ಇಂಡಿಯನ್ ಬ್ಲಾಗರ್ಸ್ ಅಂತ ಟೈಪ್ ಮಾಡಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಪ್ರತಿ ತಿಂಗಳಿಗೆ 40 ಲಕ್ಷದವರೆಗೂ ಸಂಪಾದನೆ ಮಾಡ್ತಾಯಿದ್ದಾರೆ. 40 ಲಕ್ಷ. ಓಕೆ, ಅದು ಪ್ರತಿ ತಿಂಗಳಿಗೆ ಹೇಳ್ತಾ ಇದ್ದೀನಿ. ಯಾರಿಗೇ ಆಗಲಿ ಒಂದು 5 ಲಕ್ಷ 6 ಲಕ್ಷ ಸಂಬಳ ಬರ್ತಾ ಇದೆ ಅಂದರೆ ಅವ್ರು ಒಂದು ಕಂಪ್ನಿ CEO ಆಗಿರ್ಬೋದು ಅಥವಾ MD ಆಗಿರ್ಬೋದು ಅಂತ ಅನ್ಕೋತೀವಿ. ಆ ಲೆವೆಲ್ಗೂ ರೀಚ್ ಆಗಬೇಕು ಅಂದರೆ ತಲೆ ಕೂದಲೆಲ್ಲ ಬೆಳಗಾಗಿರುತ್ತೆ. ನಮ್ಮ ಏಜ್ ಆಲ್ರೆಡಿ ರಿಟೈರ್ಮೆಂಟಿಗೆ ಬಂದುಬಿಟ್ಟಿರುತ್ತೆ. ಇವಾಗ ಅದರ ಅವಶ್ಯಕತೆ ಇಲ್ಲ. ಸುಮ್ಮನೆ ಏನೋ ಒಂದು ಉದ್ಯೋಗ ಕಲಿತಾ ಹೋಗೋ ಬದಲು ಈ ಒಂದು ಸ್ಕಿಲ್ ಸೆಟ್ನ ಕಲಿತ್ರೆ, ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಯು ಆರ್ ಡೂಯಿಂಗ್, ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಯು ಆರ್ ಗುಡ್ ಆಟ್, ಇರ್ರೆಸ್ಪೆಕ್ಟಿವ್ ಆಫ್ ನಿಮ್ಗೆ ಏನು ಇಷ್ಟ ಆಗುತ್ತೆ, ಅದನ್ನು ಬಳಸ್ಕೊಂಡು ಕೂಡ ನೀವು ಒಂದು ಫೈನಾನ್ಷಿಯಲ್ ಫ್ರೀಡಮ್ನ ಕಂಡ್ಕೋಬೋದು. ಬೇಸಿಕಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿರೋದೇನು, ಯಾರು ಇದನ್ನು ಚೆನ್ನಾಗಿ ಕಲಿಸ್ತಾ ಇದ್ದಾರೆ ಅಥವಾ ಯಾರು ಇದನ್ನು ಆಲ್ರೆಡಿ ಮಾಡಿದ್ದಾರೆ ಅವ್ರ ಕಡೆಯಿಂದ ಹೆಲ್ಪ್ ತೊಗೊಳೋದಕ್ಕೆ ಶುರು ಮಾಡಿ. ಅಟ್ಲೀಸ್ಟ್ ಇವಾಗಿಲ್ಲ ಅಂದರೆ ಸ್ವಲ್ಪ ಮುಂದೆ ಹೋದಾದರೂ ನೀವು ಮಾಡ್ಕೋಬೋದು. ಇದು ಏನಿದೆ ಅನ್ನೋದನ್ನು ಚೆನ್ನಾಗಿ ತಿಳ್ಕೊಳ್ಳೋದಕ್ಕೆ ಶುರು ಮಾಡಿ. ಯಾಕಂದರೆ ಇದರ ಪೊಟೆನ್ಷಿಯಲ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಕೊರೋನಾ ಬರೋದಕ್ಕಿಂತ ಮುಂಚೆ ಪ್ರತಿಯೊಬ್ಬರೂ ಕೂಡ ಫಿಸಿಕಲ್ ಮಾರ್ಕೆಟಿಂಗ್ ಅಂದರೆ ಟ್ರೆಡಿಷ್ನಲ್ ಮಾರ್ಕೆಟಿಂಗ್ ಮಾಡ್ತಾಯಿದ್ರು. ಬಟ್ ಇವಾಗ ಎಲ್ಲ ಬಿಸ್ನೆಸ್ಗಳು ತಮ್ಮ ಮಾರ್ಕೆಟಿಂಗ್ ಬಜೆಟ್ನ ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಬೇಸಿಕಲಿ ಏನಾಗ್ತಾ ಇದೆ ಅಂದರೆ ಕಲ್ತಿರೋರ ಸಂಖ್ಯೆ ಕಡಿಮೆ ಇದೆ, ಬಟ್ ಮಾರ್ಕೆಟಲ್ಲಿ ಜಾಬ್ ಆಪರ್ಚುನಿಟೀಸ್ ತುಂಬ ಇದೆ. ಒಂದು ತಿಂಗಳಿಗೆ 40 ಲಕ್ಷ ಸಂಪಾದನೆ ಮಾಡೋ ಒಂದು ಅಪಾರ್ಚುನಿಟಿ ಇದೆ ಅಂದರೆ ನೀವೇನು ಅನ್ಕೋಬೋದು, ಓಕೆ ಇದರಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರ್ಬೋದಲ್ಲ. ಕಾಂಪಿಟೇಷನ್ ಇದೆ ಅಂತ ಅದಕ್ಕೆ ಹೆದರೋ ಅವಶ್ಯಕತೆ ಇಲ್ಲ. ಕಾಂಪಿಟೇಷನ್ ಇದೆ ಅಂದರೆ ಅದರ ಅರ್ಥ ಅದರಲ್ಲಿ ಅಪಾರ್ಚುನಿಟಿನೂ ಕೂಡ ಇದೆ ಅಂತ. ಯಾಕಂದರೆ ಎಲ್ಲಿ ಕಾಂಪಿಟೇಷನ್ ಇರಲ್ವೋ ಅಲ್ಲಿ ಅಪಾರ್ಚುನಿಟಿ ಇರೋದೇ ಇಲ್ಲ. ನೀವು ಗಮನ ಕೊಡಬೇಕಾಗಿದ್ದು ಒಂದೇ ಕಡೆ. ನೀವು ಏನು ಮಾಡ್ತಾಯಿದ್ದೀರೋ, ನೀವು ಯಾವ ಕರಿಯರ್ನ ಚೂಸ್ ಮಾಡ್ತಾಯಿದ್ದೀರೋ ಅದರಲ್ಲಿ ಚೆನ್ನಾಗಿ ಮಾಡಿದರೆ ಸಾಕು. ಡೆಫಿನೆಟ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ ಇದರಲ್ಲಿ. ಯಾಕಂದರೆ ರಿಕ್ವೈರ್ಮೆಂಟ್ ತುಂಬ ಹ್ಯೂಜ್ ಇದೆ. ಆಮೇಲೆ ಕಲಿತು ಅದಕ್ಕೆ ರೆಡಿ ಇರೋ ರಿಸೋರ್ಸಸ್ಗಳ ಸಂಖ್ಯೆ ತುಂಬ ಕಡಿಮೆ ಇದೆ. ಓಕೆ, ಸೊ ಹಾಗಾಗಿ ಈ ಒಂದು ಪರ್ಟಿಕ್ಯುಲರ್ ಫೀಲ್ಡ್ನ ಡೆಫಿನೆಟ್ಲಿ ಕನ್ಸಿಡರ್ ಮಾಡಿ. ಆಮೇಲೆ ನಿಮಗೆ ಯಾವುದೇ ಥರದ ಸಹಾಯ ಬೇಕಂದರೆ, ಎಸ್ಪೆಷಲಿ ಕನ್ನಡಿಗರಿಗಾಗಿ ನಾವು ಕನ್ನಡದಲ್ಲೇ ಇದನ್ನು ಹೇಳ್ಕೊಡ್ತಾ ಇರೋದ್ರಿಂದ ಇದು ಆರಾಮಾಗಿ ನೀವು ಕಲೀಲೂಬಹುದು. ಆಮೇಲೆ ನಿಮ್ಗೆ ಏನೇ ಕ್ಲಾರಿಟಿ ಬೇಕಿದ್ರೂ ಕೂಡ ನೀವು ನಮ್ಮನ್ನು ಅಪ್ರೋಚ್ ಮಾಡ್ಬೋದು. ನೀವು ನನ್ನ ಕಡೆನೇ ಕಲೀರಿ ಅಥವಾ ಇವ್ರ ಕಡೆನೇ ಕಲೀರಿ ಅಂತ ಯಾವುದೇ ನಿರ್ಬಂಧನೆಗಳಿರಲ್ಲ. ಫೈನಲಿ ಚಾಯ್ಸ್ ವಿಲ್ ಬಿ ಯುವರ್ಸ್. ಒಟ್ಟಿನಲ್ಲಿ ಇದನ್ನು ಕಲೀರಿ. ಯಾಕಂದರೆ ಇದನ್ನು ಕಲ್ತಿರೋದ್ರಿಂದ ನನ್ನ ಲೈಫಲ್ಲಿ 360 ಡಿಗ್ರಿ ಬದಲಾವಣೆ ಆಗಿದೆ. ನನ್ನ ಲೈಫಲ್ಲಿ ನನಗೆ ಹೇಗೆ ಬೇಕೋ ಹಾಗೆ ಬದುಕೋದಕ್ಕೆ ಸಾಧ್ಯ ಆಗ್ತಾ ಇದೆ. ಕಳೆದ 10ರಿಂದ 15 ದಿವಸಗಳವರೆಗೆ ನಮ್ಮ ತಂದೆಗೆ ಹುಷಾರಿರಲಿಲ್ಲ. ಅವ್ರನ್ನ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದೆ. ಆದರೂ ಕೂಡ ಹಾಸ್ಪಿಟಲಲ್ಲಿ ಕೂತ್ಕೊಂಡೆ ನಾನು ಕೆಲಸ ಮಾಡ್ತಾಯಿದ್ದೀನಿ. ನಾನು ಎಲ್ಲಿದ್ದೀನಿ, ಆಮೇಲೆ ಏನು ಮಾಡ್ತಾಯಿದ್ದೀನಿ ಅನ್ನೋದ್ರ ಮೇಲೆ ನನ್ನ ಕೆಲಸ ನಿರ್ಭರ ಇಲ್ಲ ಇವಾಗ. ಅದೇ ಜಾಬಲ್ಲಿದ್ದಾಗ ಒಂದು ಲೀವ್ ಕೇಳಿದ್ರು ಕೂಡ ಅವರ ಆಸ್ತಿ ಕೇಳಿರೋ ಥರ ನನ್ನನ್ನು ನೋಡ್ತಾ ಇದ್ರು. ಸೊ ಇವಾಗ ನನಗೆ ನನ್ನ ಟೈಮ್ ಫ್ರೀಡಮ್ ಸಿಕ್ಕಿದೆ ಮತ್ತು ನನ್ನ ಸ್ಪೇಸ್ ಫ್ರೀಡಮ್ ಸಿಕ್ಕಿದೆ. ನಾನು ಎಲ್ಲೇ ಕೂತು ಕೆಲಸ ಮಾಡಲಿ ನನಗೆ ಯಾರೂ ಕೇಳಲ್ಲ. ಓಕೆ, ಸೊ ಹಾಗಾಗಿ ಇದೊಂದು ಒಳ್ಳೆಯ ಅಪಾರ್ಚುನಿಟಿ ಇದೆ. ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಮಾಡುತ್ತೆ. ನಿಮಗೆ ಇಷ್ಟವಾದಂಥ ಫೀಲ್ಡ್ನ ಚೂಸ್ ಮಾಡಿಕೊಂಡು ಅದರಲ್ಲೇ ಬೆಳಿಬೋದು. ವೆದರ್ ಯು ಆರ್ ಅ ಕ್ಯಾಮ್ರಾಮನ್ ಆರ್ ಯು ಆರ್ ಅ ಸಿಂಗರ್ ಆರ್ ಅ ಡ್ಯಾನ್ಸರ್, ನೀವು ಏನೇ ಆಗಿರ್ಬೋದು, ನಿಮ್ಗೆ ಯಾವುದರಲ್ಲೇ ರುಚಿ ಇದ್ರೂ ಅದನ್ನು ಮಾಡ್ಕೋಬೋದು ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. Tell us what you think about this video and don't forget to like, share and subscribe.